ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಾನು ನಿಮ್ಮ ಹತ್ರ ಇಂಪಾರ್ಟೆಂಟ್ ಆಗಿರೋ 2 ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮೊದಲನೇ ಟಾಪಿಕ್ ಅಲ್ಲಿ ಲೆನ್ಸ್ಕಾರ್ಟ್ನ ಮುಂದಿನ ಸ್ಟೆಪ್ ಏನು ಅಂದ್ರೆ 2150 crores IPO ಬರ್ತಿದೆಯಂತೆ, ಇದ್ರ ಬಗ್ಗೆ ಮಾತಾಡೋಣ. ಇನ್ನು ಎರಡನೇ ಟಾಪಿಕ್ ಅಲ್ಲಿ REIT ನಿಂದ ಭಾರತದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ IPO ಶುರು ಆಗ್ತಿದೆ, ಇದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಇವತ್ತು 4th ಆಗಸ್ಟ್ ಮಂಡೇ, ನಾನು ನಿಮ್ಮೆಲ್ಲರ ಚಂದನಾ ಗೌಡ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ನೋಡಿ, ಭಾರತದ ಅತಿ ದೊಡ್ಡ ಅಂದ್ರೆ ಎಕ್ಸೈಟಿಂಗ್ ನ್ಯೂ ಏಜ್ ಕಂಪನಿಗಳಲ್ಲಿ ಒಂದಾದ ಲೆನ್ಸ್ಕಾರ್ಟ್, ಇದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದೀಗ ಮುಂಬರುವ IPOಗಾಗಿ ಪೇಪರ್ಸ್ ಅನ್ನ ಫೈಲ್ ಮಾಡಿದೆ. ಅದು ಪಬ್ಲಿಕ್ ಮಾರ್ಕೆಟ್ ನಿಂದ ಫ್ರೆಶ್ ಇಶ್ಯೂ ಮೂಲಕ 2150 crores ಸಂಗ್ರಹಣೆ ಮಾಡುವಂತಹ ಪ್ಲಾನ್ ಮಾಡ್ಕೊಂಡಿದೆ. ಹಾಗೆ ಅದರ ಪ್ರಮೋಟರ್ಸ್ ಮತ್ತೆ ಇನ್ವೆಸ್ಟರ್ಸ್ ಅನ್ನ ನೀವು ನೋಡಿದಾಗ 13 ಕೋಟಿ ಶೇರ್ಸ್ ಗಳನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಈಗ ನೋಡಿ, ಐವೇರ್ ಕನ್ನಡಕ ಅಲ್ವಾ, ಅದೊಂದು ಇಂಟ್ರೆಸ್ಟಿಂಗ್ ಮಾರ್ಕೆಟ್. ಒಂದ್ ಕಡೆ ನೀವು ನೋಡೋದಾದ್ರೆ ಇದೊಂದು ಶತಮಾನಗಳಷ್ಟು ಹಳೆದು, ಜನರಿಗೆ ಯಾವಾಗ್ಲೂ ಕೂಡ ಕಣ್ಣಿನ ಸಮಸ್ಯೆಗಳು ಇದ್ದೇ ಇರ್ತಾ ಇತ್ತು. ಮತ್ತೆ ಅದನ್ನ ಬಗೆಹರಿಸೋದನ್ನ ನಾವ್ ಏನ್ ಮಾಡ್ತಿದ್ವಿ, ಬಹಳ ಹಿಂದೆಯಿಂದಾನೇ ಕಲ್ತ್ಕೊಂಡ್ ಬಂದಿದ್ದೀವಿ. ಇನ್ನೊಂದ್ ಕಡೆ ಇದು ಹಿಂದೆಂದಿಗಿಂತಲೂ ಕೂಡ ಹೆಚ್ಚು ರಿಲೆವೆಂಟ್ ಆಗಿದೆ. ಯಾಕೆ ಅಂತಂದ್ರೆ ನಾವೊಂದು ದೃಷ್ಟಿ ಅಂದ್ರೆ ಐ ಸೈಟ್ ಎಪಿಡೆಮಿಕ್ ಮಧ್ಯದಲ್ಲಿದ್ದೀವಿ. ವಯಸ್ಸಾಗ್ತಿರೋರ ಜನಸಂಖ್ಯೆನ ನೀವು ನೋಡಿದಾಗ ಮತ್ತೆ ಲೈಫ್ ಸ್ಟೈಲ್ ಸಮಸ್ಯೆಗಳಿಂದಾಗಿ ಹಿಂದೆಂದಿಗಿಂತಲೂ ಕೂಡ ಹೆಚ್ಚು ಭಾರತೀಯರಿಗೆ ದೃಷ್ಟಿ ಸಮಸ್ಯೆಗಳಿದೆ. ಹಾಗಾದ್ರೆ ಜನರ ದೃಷ್ಟಿ ಸಮಸ್ಯೆ ಒಂದು ಒಳ್ಳೆ ಬಿಸ್ನೆಸ್ ಆಗಬಹುದಾ? ಬನ್ನಿ ನೋಡ್ಕೊಂಬರೋಣ. ಅಂದ್ರೆ ಕನ್ನಡಕಗಳನ್ನ ಮಾರೋದು ಒಂದು ಇಂಟ್ರೆಸ್ಟಿಂಗ್ ವಿಷಯ. ಅವು ಒಂದೇ ಸಮಯದಲ್ಲಿ ಮೆಡಿಕಲ್ ಪ್ರಾಡಕ್ಟ್ ಕೂಡ ಆಗುತ್ತೆ, ಫ್ಯಾಷನ್ ಪ್ರಾಡಕ್ಟ್ ಕೂಡ ಆಗುತ್ತೆ. ಒಂದ್ ಕಡೆ ನೀವು ನೋಡೋದಾದ್ರೆ ಲೆನ್ಸ್ಕಾರ್ಟ್ ತರದ ಕಂಪನಿ ಒಂದು ವೈದ್ಯಕೀಯ ಅಗತ್ಯವನ್ನ ಪೂರೈಸುತ್ತೆ ಅಲ್ವಾ. ಲೆನ್ಸ್ಕಾರ್ಟ್ ಮೇಲೆ ಬೆಟ್ ಮಾಡೋದು ಅಂತಂದ್ರೆ ಒಂದು ರೀತಿ ಜನರ ಕಣ್ಣುಗಳು ಹಾಳಾಗ್ತಿದೆ ಅನ್ನೋದ್ರ ಮೇಲೆ ಪಣ ಕಟ್ಟದ ಹಾಗಿರತ್ತೆ. ನೋಡಿ, ತುಂಬಾ ಸ್ಯಾಡ್ ಅಂತ ಅನ್ಸಿದ್ರು ಕೂಡ ಇದೇ ರಿಯಾಲಿಟಿ. ಪ್ರಪಂಚದಾದ್ಯಂತ ನೀವು ನೋಡೋದಾದ್ರೆ ಪ್ರತಿ ವರ್ಷ ಹೆಚ್ಚು ಜನರಿಗೆ ಕನ್ನಡಕ ಬೇಕಾಗುತ್ತೆ ಅಲ್ವಾ. ಇದಕ್ಕೆ ನಮ್ಮ ಬದಲಾಗ್ತಿರೋ ಜೀವನ ಶೈಲಿನೂ ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ನಾವು ಮೊಬೈಲ್ ಸ್ಕ್ರೀನ್ ಆಗಿರ್ಬೋದು ಮತ್ತೆ ಲ್ಯಾಪ್ಟಾಪ್ ಸ್ಕ್ರೀನ್ ನ ಬೇಕಾದಷ್ಟು ನೋಡ್ತೀವಿ, ರೀಲ್ಸ್ ಗಳನ್ನ ಸ್ಕ್ರೋಲ್ ಮಾಡ್ತೀವಿ. ಹಾಗೆ ನಿದ್ದೆ ಮಾಡೋದು ತುಂಬಾ ಕಡಿಮೆ ನಿದ್ದೆ ಮಾಡ್ತೀವಿ, ಮೊಬೈಲ್ ನ ಜಾಸ್ತಿ ಯೂಸ್ ಮಾಡ್ತೀವಿ. ಇದರಿಂದಾಗಿ ನಮ್ಮ ಕಣ್ಣುಗಳು ಏನಾಗುತ್ತೆ, ಹಿಂದೆಂದಿಗಿಂತಲೂ ಕೂಡ ಅಂದ್ರೆ ಜಾಸ್ತಿ ಕೆಟ್ಟದಾಗತ್ತೆ. ಭಾರತದಲ್ಲಿ FY 2020 ಮತ್ತೆ 2025 ನಡುವಿನ ಕೇವಲ 5 ವರ್ಷಗಳಲ್ಲಿ ನೀವು ನೋಡೋದಾದ್ರೆ ಕಣ್ಣಿನ ಸಮಸ್ಯೆಗಳಿಗೊಳಗಾಗಿರೋರ್ಗೆ ಅಂದ್ರೆ ಸಂಖ್ಯೆ ಇದೆ ಗೊತ್ತಾ, ಇದು 43% ಇಂದ 53%ಗೆ ಏರ್ಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, ಕನ್ನಡಕ ಹಾಕ್ಬೇಕಾದ ಹಲವರು ಕೂಡ ಇನ್ನೂ ಹಾಕ್ತಾ ಇಲ್ಲ. ಭಾರತದಲ್ಲಿ ನೀವು ನೋಡಿದಾಗ ದೃಷ್ಟಿ ಸಮಸ್ಯೆ ಇರೋರಲ್ಲಿ ಕೇವಲ 35% ಮಾತ್ರ ಪ್ರಿಸ್ಕ್ರಿಪ್ಷನ್ ಗ್ಲಾನ್ಸಸ್ ಅನ್ನ ಹಾಕ್ತಾರೆ. ಹಲವರಿಗೆ ನೀವು ನೋಡಿದಾಗ ನಮ್ಗೆ ಸಮಸ್ಯೆಗಳೇ ಇಲ್ಲ, ಗೊತ್ತಾಗ್ತಿಲ್ಲ ಅಂತ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ನೋಡಿ, ಮುಂದಿನ ದಶಕಗಳಲ್ಲಿ ನೀವು ನೋಡಿದ್ರೆ ಅವೇರ್ನೆಸ್ ಮತ್ತೆ ಇನ್ಕಮ್ಸ್ ಹೆಚ್ಚಾದ ಹಾಗೆ ಈ ಗ್ಯಾಪ್ ಕೂಡ ಕಡಿಮೆ ಆಗ್ಬೋದು. ರೆಡ್ ಸೀಲ್ ಪ್ರಕಾರ ಬರೋ 5 ವರ್ಷಗಳಲ್ಲಿ ಹೆಚ್ಚುವರಿಯಾಗಿ ನೀವು ನೋಡೋದಾದ್ರೆ 166 ಮಿಲಿಯನ್ ಭಾರತೀಯರಿಗೆ ಕನ್ನಡಕ ಬೇಕಾಗುತ್ತೆ. ಅದೇ ಸಮಯದಲ್ಲಿ ಕನ್ನಡಕಗಳನ್ನ ಬಳಸೋ ಪ್ರಮಾಣ 35% ಇಂದ 41%ಗೆ ಬೆಳೆಯತ್ತಂತೆ. ಅಂದ್ರೆ ಕೇವಲ 5 ವರ್ಷಗಳಲ್ಲಿ ಸುಮಾರು 111 ಮಿಲಿಯನ್ ಹೆಚ್ಚು ಜನ ರೆಗ್ಯುಲರ್ ಆಗಿ ಕನ್ನಡಕ ಹಾಕೊಳ್ತಾರೆ. ಟು ಬಿ ಹಾನೆಸ್ಟ್, ಅನ್ಲಾಕ್ ಮಾಡೋದಕ್ಕೆ ತುಂಬಾ ಹೊಸ ಬೇಡಿಕೆಗಳು ಕೂಡ ಇದೆ. ಆದ್ರೆ ಕನ್ನಡಕ ಅನ್ನೋದು ಈಗ ಕೇವಲ ವೈದ್ಯಕೀಯ ವಸ್ತುವಾಗಿ ಉಳಿದಿಲ್ಲ, ಅದೊಂದು ಲೈಫ್ ಸ್ಟೈಲ್ ಬಿಸ್ನೆಸ್ ಕೂಡ. ಜನ ಈಗ ಕನ್ನಡಕಗಳನ್ನ ಬಟ್ಟೆ ತರ, ಶೂಗಳ ತರ ಅಂದ್ರೆ ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ಆಗಿ ಪರ್ಚೇಸ್ ಮಾಡ್ತಾರೆ. ಅವರು ಬೇರೆ ಬೇರೆ ಸ್ಟೈಲ್ಸ್ ಗಳನ್ನ ನೋಡಿದಾಗ ಅಂದ್ರೆ ಸಿಚುವೇಶನ್ಸ್ಗೆ ತಕ್ಕ ಹಾಗೆ ಅದಕ್ಕೆ ಸರಿ ಹೊಂದೋ ಹಾಗೆ ಒಂದೇ ಸಮಯದಲ್ಲಿ ಮಲ್ಟಿಪಲ್ ಪೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಒಂದೊಂದು ಬಟ್ಟೆಗೆ ಒಂದೊಂದ್ ತರ ಕನ್ನಡಕ ಅಂತ. ಇನ್ನು ಕಸ್ಟಮರ್ಸ್ ಹೆಚ್ಚು ಸಲ ತಗೊಳ್ಳೋದಕ್ಕೆ ಮತ್ತೆ ಅದಕ್ಕೆ ಪ್ರೀಮಿಯಂ ಕಟ್ಟೋದಕ್ಕೂ ಕೂಡ ಸಿದ್ಧರಾಗಿರ್ತಾರೆ. ನೋಡಿ, 2010ರಲ್ಲಿ ಕನ್ಸ್ಯೂಮರ್ಸ್ ಏನ್ ಮಾಡ್ತಿದ್ರು, ಪ್ರತಿ 2 ವರ್ಷಗಳಿಗೆ ಆವರೇಜ್ ಆಗಿ 0.7 ಕನ್ನಡಕಗಳನ್ನ ಕೊಳ್ತಿದ್ರು. ಈಗ ಅವರು 1.8% ಅಷ್ಟು ಕೊಳ್ತಾ ಇದ್ದಾರೆ. ಲೆನ್ಸ್ಕಾರ್ಟ್ ಇದೆ ಅಂದ್ರೆ ಕಾಂಪ್ಲೆಕ್ಸ್ ಗೇಮ್ ಅಡಿಯಲ್ಲಿ ಗೆಲ್ಲೋದಕ್ಕೆ ಹೊರಟಿರೋದು. ಆದ್ರೆ ದಿನದ ಕೊನೆಗೆ ನೀವು ನೋಡೋದಾದ್ರೆ ಕನ್ನಡಕಗಳು ಕನಿಷ್ಠ 700 ವರ್ಷಗಳಿಂದ ಅಥವಾ ಅದಕ್ಕಿಂತಲೂ ಕೂಡ ಹೆಚ್ಚು ಕಾಲದಿಂದ ಇದೆ. ಹಾಗಾದ್ರೆ ಲೆನ್ಸ್ಕಾರ್ಟ್ ನ ಒಂದು ಎಕ್ಸೈಟಿಂಗ್ ಬಿಸ್ನೆಸ್ ಆಗಿ ಮಾಡೋದಾದ್ರೂ ಏನು? ನೋಡಿ, ಇದೊಂದು ಶತಮಾನಗಳಷ್ಟು ಹಳೆಯ ವೃತ್ತಿಯನ್ನ ಮುಂದುವರಿಸೋ ಬದಲು ಅದು ಏಕೆ ಒಂದು ಡಿಸ್ಟ್ರಪ್ಟರ್ ಆಗ್ತಾ ಇದೆ? ಇದಕ್ಕೆ 2 ಮುಖ್ಯ ಕಾರಣಗಳಿದೆ. ಅದು ತನ್ನ ಹೆಚ್ಚಿನ ಸಪ್ಲೈ ಚೈನ್ ಇದೆ ಗೊತ್ತಾ, ಅದನ್ನ ತನ್ನದೇ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದೆ. ಮತ್ತೆ B, ಅದು ತನ್ನ ಹೆಚ್ಚಿನ ಕೆಲಸಗಳಲ್ಲಿ ಟೆಕ್ನಾಲಜಿಯನ್ನ ಬೆರೆಸ್ಕೊಂಡಿದೆ. ಹಿಂದೆ ನೀವು ನೋಡೋದಾದ್ರೆ ಕನ್ನಡಕ ಮಾರೋದು ಒಂದು ಚದುರಿದ ಬಿಸ್ನೆಸ್ ಆಗಿತ್ತು. ಭಾರತದಲ್ಲಂತೂ ಸಾವಿರಾರು ಸಣ್ಣ ಸ್ವತಂತ್ರ ಅಂಗಡಿಗಳಿರ್ತಾ ಇತ್ತು ಅಲ್ವಾ. ಅವರು ಬೇರೆ ಬೇರೆ ಡಿಸ್ಟ್ರಿಬ್ಯೂಟರ್ಸ್ ಗಳನ್ನ, ಫ್ರೇಮ್ಸ್ ಗಳನ್ನ ಮತ್ತೆ ಲೆನ್ಸಸ್ ತರಿಸ್ಕೊಂಡು ಈ ಒಂದು ಸ್ಥಳೀಯ ಕಾರ್ಮಿಕರಿಂದ ಅಂದ್ರೆ ಲೆನ್ಸಸ್ ಅನ್ನ ಕೈಯಿಂದಲೇ ಕಟ್ ಮಾಡ್ಕೊಂಡು ಫಿಟ್ ಮಾಡ್ತಿದ್ರು. ಇನ್ನು ಈ ಒಂದು ಚೈನ್ ಅಲ್ಲಿ ನೀವು ನೋಡೋದಾದ್ರೆ ಹಲವಾರು
ಗ್ರಾಹಕರು ಈ ಒಂದು ಮಧ್ಯವರ್ತಿಗಳು ಕೂಡ ಇದ್ರು. ಪ್ರತಿಯೊಬ್ರು ತಮ್ಮ ಲಾಭವನ್ನ ಸೇರಿಸ್ಕೊಂಡು ಸಮಯವನ್ನ ಹೆಚ್ಚಿಸ್ತಾ ಇದ್ರು. ಇದರಿಂದ ಗ್ರಾಹಕರಿಗೆ ಅಂದ್ರೆ ವೆಚ್ಚ ಕಾಸ್ಟ್ ಜಾಸ್ತಿ ಆಗ್ತಿತ್ತು, ಮತ್ತೆ ತಪ್ಪುಗಳು ಕೂಡ ಹೆಚ್ಚಾಗ್ತಿತ್ತು, ಡಿಲೇಸ್ ಆಗ್ತಿತ್ತು. ಒಂದು ಕನ್ನಡಕದ ಬೆಲೆ ಅದರ ಅಸಲಿ ವ್ಯಾಪಾರ ವೆಚ್ಚಕ್ಕಿಂತ 4 ಪಟ್ಟು ಹೆಚ್ಚಾಗಿರ್ತಾ ಇತ್ತು. ಲೆನ್ಸ್ಕಾರ್ಟ್ ಈ ಪೂರ್ತಿ ಅಂದ್ರೆ ವ್ಯಾಲ್ಯೂ ಚೈನ್ ಇದೆ ಗೊತ್ತಾ, ಅದನ್ನ ರಾಜಸ್ಥಾನದ ಭಿವಾಡಿ ಮತ್ತೆ ಹರಿಯಾಣದ ಗುರ್ಗಾಂವ್ನಲ್ಲಿರೋ 2 ದೊಡ್ಡ ಕಾರ್ಖಾನೆಗಳಿಗೆ ಇಳಿಸ್ಕೊಂಡಿದ್ರು. ಈ ಒಂದು ಫ್ಯಾಕ್ಟರೀಸ್ ಗಳನ್ನ ನೀವು ನೋಡೋದಾದ್ರೆ ಭಾರತದಾದ್ಯಂತನೂ ಕೂಡ ಇರೋ ಸ್ಟೋರ್ಸ್ ಗಳಿಗಿಂತ ಆರ್ಡರ್ಸ್ ನ ತಗೊಂಡು ಎಲ್ಲವನ್ನ ತಾವೇ ಸ್ವಂತವಾಗಿ ತಯಾರಿಸ್ತಾರೆ. ಇದರಿಂದ ಅವರು ಕಾಂಪೊನೆಂಟ್ಸ್ ಗಳನ್ನ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಕಡಿಮೆ ರೇಟ್ ನಲ್ಲಿ ತರಿಸ್ಕೊಳ್ಬಹುದು. ಇದೇನಾಗುತ್ತೆ, ಈ ಮಿಡಲ್ ಮ್ಯಾನ್ಸ್ ಗಳಿರ್ತಾರೆ ಗೊತ್ತಾ, ಅವ್ರನ್ನ ತೆಗೆದು ಹಾಕತ್ತೆ. ಮತ್ತೆ ಜಾಸ್ತಿ ಏನು ಡಿಸ್ಟರ್ಬೆನ್ಸ್ ಇರಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ಒಟ್ಟಾರೆಯಾಗಿ ಅವರ ಖರ್ಚಿನಲ್ಲಿ ನೀವು ನೋಡೋದಾದ್ರೆ 35 to 40% ಕಡಿಮೆ ಆಗುತ್ತೆ. ಕಂಪನಿ ದೊಡ್ಡದಾಗಿರೋದ್ರಿಂದ ಅದು ತನ್ನ ಹಲವು ಕೆಲಸಗಳನ್ನ ಆಟೋಮೇಟ್ ಮಾಡುತ್ತೆ ಕೂಡ. ಇನ್ನು ಕಂಪನಿ ದೊಡ್ಡದಾಗಿರೋದ್ರಿಂದ ಅದು ತನ್ನ ಹಲವು ಕೆಲಸಗಳನ್ನ ಆಟೋಮೇಟ್ ಮಾಡಿದೆ. ಲೆನ್ಸಸ್ ಅನ್ನ ಕಟ್ ಮಾಡಿ ಫಿಟ್ ಮಾಡೋಕೆ ಈ ಕೈ ಕೆಲಸದವರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಇದರಿಂದ ಏನಾಗುತ್ತೆ, ಆರ್ಡರ್ ಬಂದ ಕೆಲವೇ ನಿಮಿಷಗಳಲ್ಲಿ ಗ್ಲಾಸಸ್ ನ ಕಟ್ ಮಾಡೋದಕ್ಕೆ ಶುರು ಮಾಡ್ಕೊಳತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಕ್ವಾಲಿಟಿನೂ ಕೂಡ ಒಂದೇ ರೀತಿ ಇರತ್ತೆ. ಇದೇ ಕಂಪನಿಯನ್ನ ಸಾಂಪ್ರದಾಯಿಕ ಕನ್ನಡಕದ ಅಂಗಡಿಯಿಂದ ಸ್ಟ್ರಕ್ಚರಲಿ ಭಿನ್ನವಾಗಿಸಿರೋದು. ನೋಡಿ, ಸಾಂಪ್ರದಾಯಿಕ ಅಂಗಡಿ ಏನ್ ಮಾಡತ್ತೆ, ಒಂದು ಜೋಡಿ ಕನ್ನಡಕ ಕೊಡೋದಕ್ಕೆ 5 ರಿಂದ 7 ದಿನ ತಗೊಂಡ್ರೆ ಲೆನ್ಸ್ಕಾರ್ಟ್ ಒಂದೇ ದಿನದೊಳಗೆ ಕೊಡಬಹುದು. ಅದು ಕೂಡ 40 ಪ್ರಮುಖ ನಗರಗಳಲ್ಲಿ. ಮತ್ತೆ ಏನ್ ಮಾಡತ್ತೆ, ಕಡಿಮೆ ರೇಟ್ ಅಲ್ಲಿ ಮಾಡ್ಕೊಡತ್ತೆ. ಪ್ರತಿ ಜೋಡಿ ಕನ್ನಡಕದ ಬೆಲೆ ನಿಜ ಹೇಳ್ಬೇಕು ಅಂತಂದ್ರೆ ಸುಮಾರು 70% ಮಾರ್ಜಿನ್ಸ್ ಅನ್ನ ಕಡಿಮೆ ಮಾಡ್ಕೊಡತ್ತೆ. ಇದ್ರ ಜೊತೆಗೆ ಕಂಪನಿ ಟೆಕ್ನಾಲಜಿ ಮೇಲೆ ಭಾರಿ ಫೋಕಸ್ ಮಾಡ್ತಿದೆ. ಅದು ಹೆಚ್ಚಾಗಿ ಕೇವಲ ಮಾತಿನ ಶಬ್ದ ಮಾಡ್ತಿಲ್ಲ. ಅಂದ್ರೆ ಈ ಒಂದು ಲೆನ್ಸ್ಕಾರ್ಟ್ ನೀವು ನೋಡೋದಾದ್ರೆ ಹೆಚ್ಚಿನ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಗ್ರಾಹಕರ ನಿಜವಾದ ಸಮಸ್ಯೆಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬಗೆಹರಿಸುತ್ತೆ. ಇಲ್ಲಿದೆ ನೋಡಿ ಕೆಲವು ಎಕ್ಸಾಂಪಲ್ಸ್. ನಂಬರ್ 1, ರಿಮೋಟ್ ಆಪ್ಟೋಮೆಟ್ರಿ. ಕನ್ನಡಕದ ಬಿಸ್ನೆಸ್ ನಡೆಸಬೇಕು ಅಂತಂದ್ರೆ ಕಣ್ಣಿನ ಪರೀಕ್ಷೆ ಅವಾಗವಾಗ ಮಾಡಲೇಬೇಕು, ಅಂದ್ರೆ ಇಂಪಾರ್ಟೆಂಟ್ ಆಗಿರ್ಬೇಕು ಅಂತ. ಅದಕ್ಕಾಗಿ ತುಂಬಾ ಎಕ್ಸ್ಪರ್ಟ್ ಆಗಿರೋ ಆಪ್ಟೋಮೆಟ್ರಿಸ್ಟ್ ಗಳು ಬೇಕೇ ಬೇಕಾಗತ್ತೆ. ಅನ್ಫಾರ್ಚುನೇಟ್ಲಿ ಅವರು ದೊಡ್ಡ ನಗರಗಳಿಗೆ ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗೋದೇ ಇಲ್ಲ. ಇದೇ ಭಾರತದಲ್ಲಿ ಕನ್ನಡಕಗಳ ಬಳಕೆ ಇರುತ್ತೆ ಗೊತ್ತಾ, ಅದನ್ನ ಕಡಿಮೆ ಇರೋದಕ್ಕೆ ಒಂದು ದೊಡ್ಡ ಕಾರಣ ಅಂತ ಹೇಳ್ಬೋದು. ಲೆನ್ಸ್ಕಾರ್ಟ್ ಇದನ್ನ ರಿಮೋಟ್ ಆಪ್ಟೋಮೆಟ್ರಿ ಮೂಲಕ ಬಗೆಹರಿಸುತ್ತೆ. ಅಂದ್ರೆ ನೀವು ಲೆನ್ಸ್ಕಾರ್ಟ್ ಸ್ಟೋರ್ ನಲ್ಲಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡ್ರೆ ಆ ಒಂದು ಎಕ್ವಿಪ್ಮೆಂಟ್ ನ ಗುರ್ಗಾಂವ್ನಲ್ಲಿ ಅಥವಾ ಕೋಲ್ಕತ್ತಾದಲ್ಲಿ ಕೂತಿರೋ ಆಪ್ಟೋಮೆಟ್ರಿಸ್ಟ್ ಒಬ್ಬ ರಿಮೋಟ್ಲಿ ಕಂಟ್ರೋಲ್ ಮಾಡ್ತಿರ್ತಾರೆ. ಅಂದ್ರೆ ಒಂದು ದೊಡ್ಡ ಈ ಒಂದು ಜಿಯೋಗ್ರಾಫಿಕ್ ಬ್ಯಾರಿಯರ್ ಇರುತ್ತೆ ಗೊತ್ತಾ, ಅದನ್ನು ಕೂಡ ಮುರಿದು ಹಾಕ್ಬೋದು. ಲೆನ್ಸ್ಕಾರ್ಟ್ ಏನ್ ಮಾಡುತ್ತೆ ಅಂದ್ರೆ ತುಂಬಾ ಕಾರ್ಮಿಕರಾಗಿ ಹುಡುಕದೆ ಸಣ್ಣ ಕಡಿಮೆ ಸೇವೆ ಮಾಡೋ ಈ ಒಂದು ಅಂಡರ್ ಸರ್ವ್ಡ್ ಅಂತ ಹೇಳ್ತಾರೆ ಗೊತ್ತಾ, ಆ ಮಾರ್ಕೆಟ್ಗಳಿಗೂ ಕೂಡ ಬೇಗ ಪ್ರವೇಶ ಮಾಡಬಹುದು. FY25 ಒಂದರಲ್ಲೇ ಅದು ಈ ರೀತಿ 13 ಮಿಲಿಯನ್ಗಿಂತ ಹೆಚ್ಚಿನ ಕಣ್ಣಿನ ಪರೀಕ್ಷೆಗಳನ್ನ ನಡೆಸಿದೆ. ನಂಬರ್ 2, ಸೀಮ್ಲೆಸ್ ಇನ್ವೆಂಟ್ರಿ ಮತ್ತೆ ಆರ್ಡರ್ಸ್. ಲೆನ್ಸ್ಕಾರ್ಟ್ ನೀವು ನೋಡೋದಾದ್ರೆ ಓಮ್ನಿ ಚಾನೆಲ್ ರಿಟೇಲ್ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತೆ. ಅಂದ್ರೆ ಅದು ಆನ್ಲೈನ್ ಮತ್ತೆ ಆಫ್ಲೈನ್ ಚಾನೆಲ್ಸ್ ಗಳಾದ್ಯಂತನೂ ಕೂಡ ಅಂದ್ರೆ ಒಂದು ಯೂನಿಫೈಡ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತಿದೆ. ಅದನ್ನ ನೋಡಿದಷ್ಟು ಕೂಡ ಸುಲಭ ಅಲ್ಲ. ಲೆನ್ಸ್ಕಾರ್ಟ್ ನೀವು ನೋಡೋದಾದ್ರೆ ಇವೆರಡರಲ್ಲೂ ಕೂಡ ಅಂದ್ರೆ ಒಟ್ಟಿಗೆ ಜೋಡಿಸೋದ್ರಲ್ಲಿ ಯಶಸ್ವಿಯಾಗಿದೆ. ಅದು ತನ್ನ ಪೂರ್ತಿ ರಿಟೇಲ್ ನೆಟ್ವರ್ಕ್ ನ ಫಿಸಿಕಲ್ ಸ್ಟೋರ್ಸ್ ಆಗಿರ್ಬೋದು, ಆನ್ಲೈನ್ ಆಪ್ ಮತ್ತೆ ವೆಬ್ಸೈಟ್ ಒಂದೇ ಒಂದು ಯೂನಿಫೈಡ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ಮೂಲಕನೇ ಇಂಟಿಗ್ರೇಟೆಡ್ ಮಾಡ್ಕೊಂಡಿದೆ. ಅದ್ರ ಜೊತೆಗೆ ನೀವು ನೋಡೋದಾದ್ರೆ ಕಂಪನಿ ಗ್ರಾಹಕರ ಹಿಂದಿನ ಕಣ್ಣಿನ ಪರೀಕ್ಷೆಯ ರಿಸಲ್ಟ್ಸ್ ಅಥವಾ ಪ್ರಿಸ್ಕ್ರಿಪ್ಷನ್ಸ್ ತರದ ಬೇರೆ ಡೇಟಾ ಕೂಡ ಮೇಂಟೈನ್ ಮಾಡುತ್ತೆ. ಇನ್ನು ಬ್ಯಾಕ್ ಎಂಡ್ ಪೂರ್ತಿಯಾಗಿ ಇಂಟಿಗ್ರೇಟೆಡ್ ಆಗಿರೋದ್ರಿಂದ ಈ ಲೆನ್ಸ್ಕಾರ್ಟ್ ಇದೆ ಅಲ್ವಾ, ತನ್ನ ಒಂದು ರಿಟೇಲ್ ಸ್ಟೋರ್ಸ್ ಗಳನ್ನ ಹೆಚ್ಚು ಕಡಿಮೆ ಶೋರೂಮ್ಸ್ ಕಮ್ ಕನ್ಸಲ್ಟೇಷನ್ ಸ್ಟುಡಿಯೋಸ್ ಆಗಿ ಚೇಂಜ್ ಮಾಡಬಹುದು. ಅಂದ್ರೆ ಅವರ ಪೂರ್ತಿ ಇನ್ವೆಂಟ್ರಿ ಕೂಡ ಹೇಗೋ ಆನ್ಲೈನ್ ನಲ್ಲಿ ಲಭ್ಯ ಇದೆ ಅಲ್ವಾ. ಇದರಿಂದ ಕನ್ಸ್ಯೂಮರ್ಸ್ಗೆ ಒಂದು ಅನುಕೂಲ ಕೂಡ. ಅವರು ಈ ಆಪ್ ನಲ್ಲಿ ಬಂದು ಡಿಸೈನ್ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಕಣ್ಣಿನ ಪರೀಕ್ಷೆಗೆ ಸ್ಟೋರ್ಸ್ಗೆ ಹೋಗಿ ಅದನ್ನ ಕೊಟ್ರೆ ಯಾವ್ದು ಚೆನ್ನಾಗಿ ಹೊಂದತ್ತೆ ಅಂತ ನೋಡ್ಕೊಳ್ಬಹುದು. ಆಮೇಲೆ ಆನ್ಲೈನ್ ನಲ್ಲೂ ಕೂಡ ಆರ್ಡರ್ ಮಾಡಿ ಪ್ಲೇಸ್ ಮಾಡಬಹುದು. ಇಂತ ಎಲ್ಲ ಈಸಿಯಾದ ಫೆಸಿಲಿಟೀಸ್ ಗಳಿದೆ. ಲೆನ್ಸ್ಕಾರ್ಟ್ ಇನ್ನು ಒಂದು ಯುವ ಬೆಳಿತಿರೋ ಕಂಪನಿ ಅಂತ ಗೊತ್ತಾಗುತ್ತೆ. ಅಂದ್ರೆ ನೀವು ನೋಡಿದಾಗ ಅವರ ಆದಾಯ ಆಪರೇಷನಲ್ ರೆವಿನ್ಯೂಸ್ ಅಲ್ಲಿ ಕಳೆದ ವರ್ಷ 6,600 ಕೋಟಿ ದಾಟಿತ್ತು. ಅದಕ್ಕೂ ಹಿಂದಿನ ವರ್ಷ ನೀವು ನೋಡೋದಾದ್ರೆ 5,300 ಕೋಟಿಗಿಂತ ಸ್ವಲ್ಪ ಹೆಚ್ಚಿತ್ತು. ಮತ್ತೆ ಅದಕ್ಕೂ ಹಿಂದಿನ ವರ್ಷ 3,700 ಕೋಟಿಗಿಂತ ಕಡಿಮೆ ಇತ್ತು. ಹಾಗಂತ ಈ ಕೇವಲ 2 ವರ್ಷಗಳಲ್ಲಿ ಅವರ ಒಂದು ಗ್ರೋತ್ ನ ನೀವು ನೋಡೋದಾದ್ರೆ 43% ಇಂದ 22.5% ಇಳಿದೋಗಿದೆ. ಅಂದ್ರೆ ಈ ಒಂದು ಬ್ರೇಕ್ ನೆಕ್ ಗ್ರೋತ್ ಗಳನ್ನ ಅಂದ್ರೆ ದಿನ ಬಿಟ್ಟು ದಿನ ಅಂದ್ರೆ ಈಗಾಗಲೇ ಮುಗಿದು ಹೋಗಿರ್ಬೋದು ಅಂತ ಅನ್ಸ್ಬೋದು, ಆದ್ರೆ ಅವ್ರು ಅದನ್ನ ವಾಪಸ್ ತಗೊಳ್ತಾ ಇದ್ದಾರೆ. ಆದಾಯದ ಬೆಳವಣಿಗೆಯಲ್ಲಿ ಕಂಪನಿ ಏನ್ ಕಳೆದುಕೊಳ್ತಿದ್ಯೋ ಅದನ್ನ ಬಹುಶಃ ಪ್ರಾಫಿಟಬಿಲಿಟಿ ಸುಧಾರಿಸೋದ್ರಲ್ಲಿ ಸರಿದೂಗಿಸ್ತಿರ್ಬೋದು. ಕಳೆದ 2 ವರ್ಷಗಳಲ್ಲಿ ನಾವು ನೋಡೋದಾದ್ರೆ ಅದು ತನ್ನ ಗ್ರಾಸ್ ಮಾರ್ಜಿನ್ಸ್ ನ ಸುಮಾರು 500 ಬೇಸಿಸ್ ಪಾಯಿಂಟ್ಸ್ ಗಳಷ್ಟು ಹೆಚ್ಚಿಸ್ಕೊಂಡಿದೆ, 67.9%ಗೆ. ಅಂದ್ರೆ
ಅಂದ್ರೆ ಒಂದು ಕನ್ನಡಕ ಮಾರ್ಕೊಂಡು ಅವ್ರು ಗಳಿಸೋ ಪ್ರತಿ 100ಕ್ಕೆ ಅದನ್ನ ತಯಾರಿಸೋದಕ್ಕೆ ಅಂದ್ರೆ ಅವರು ಕೇವಲ 30 ರೂಪಾಯಿಗಿಂತ ಸ್ವಲ್ಪ ಹೆಚ್ಚು ಖರ್ಚು ಮಾಡ್ತಾರೆ. ಅವರ ಎಬಿಟಾ ಮಾರ್ಜಿನ್ಸ್ ಕೂಡ 2 ವರ್ಷಗಳ ಹಿಂದೆ 6.86% ಇಂದ ಈಗ 14.6%ಗೆ ಹೆಚ್ಚಾಗಿದೆ ನೋಡಿ. ಈ ಏರ್ತಿರೋ ಮಾರ್ಜಿನ್ಸ್ ನೀವು ನೋಡೋದಾದ್ರೆ ಕಂಪನಿಗೆ ಕಳೆದ ಹಣಕಾಸು ವರ್ಷಗಳಲ್ಲಿ ಅಂದ್ರೆ ತನ್ನ ಮೊದಲ ವಾರ್ಷಿಕ ಲಾಭವನ್ನ ದಾಖಲಿಸೋದಕ್ಕೆ ಅವಕಾಶ ಮಾಡಿಕೊಡ್ತು. ಬರೋಬ್ಬರಿ 297 ಕೋಟಿ. ಕಂಪನಿ ಒಳಗಡೆ ಅಂತೂ ತುಂಬಾ ನಡೀತಿದೆ. ಆದ್ರೆ 2 ವಿಷಯಗಳು ನಮ್ಮ ಕಣ್ಣಿಗೆ ಬಿದ್ದಿದೆ ನೋಡಿ. ಮೊದಲನೇದು ಇಂಟರ್ನ್ಯಾಷನಲ್ ಎಕ್ಸ್ಪಾನ್ಷನ್. ಲೆನ್ಸ್ಕಾರ್ಟ್ ನಿಧಾನವಾಗಿ ವಿದೇಶಗಳಲ್ಲೂ ಕೂಡ ವಿಸ್ತರಿಸ್ತಾ ಇದೆ. ಅವರು UAE ಆಗಿರ್ಬೋದು, ಸಿಂಗಾಪುರ್ ಮತ್ತೆ ಜಪಾನ್ ತರದ ಇಂಡಿಯನ್ ಮಾರ್ಕೆಟ್ಸ್ಗೆ ಹೊಂದುವಂತಹ ನಿರ್ದಿಷ್ಟ ಮಾರ್ಕೆಟ್ಗಳನ್ನ ಚಾಯ್ಸ್ ಮಾಡ್ಕೊಳ್ತಿದ್ದಾರೆ, ಅಂದ್ರೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಇನ್ನು ವಿದೇಶಿ ಮಾರುಕಟ್ಟೆಗಳನ್ನ ನೀವು ನೋಡೋದಾದ್ರೆ ಭಾರತದಷ್ಟು ಬೆಲೆ ಸೂಕ್ಷ್ಮವಾಗೇ ಇಲ್ಲ. ಹಾಗಾಗಿ ಕಂಪನಿಗೆ ಉತ್ತಮ ಲಾಭಾಂಶ ಕೂಡ ಕೊಡುತ್ತೆ. ಇನ್ನು ವಿದೇಶಗಳಲ್ಲಿ ಅವರ ಗ್ರಾಸ್ ಮಾರ್ಜಿನ್ಸ್ ನೀವು ನೋಡೋದಾದ್ರೆ 74% ಇದೆ. ಭಾರತದಲ್ಲಿ ಕೇವಲ 63%ಗೆ ಹೋಲಿಸಿದ್ರೆ ಇದು ಜಾಸ್ತಿ ಅಲ್ವಾ. ಈ ವಿಸ್ತರಣೆಗೆ ಇಂಧನ ಆಗಬೇಕು ಅಂತಾನೆ ಕಂಪನಿ ಜಪಾನೀಸ್ ಐವೇರ್ ಬ್ರ್ಯಾಂಡ್ ಆದ ಓನ್ ಡೇಸ್ ಅನ್ನ ಪರ್ಚೇಸ್ ಮಾಡಿರೋದು. ಇದು ಅವರಿಗೆ ಈಸ್ಟ್ ಅಂಡ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಒಂದು ದೊಡ್ಡ ಹಿಡಿತವನ್ನ ಕೂಡ ಕೊಟ್ಟಿದೆ ನೋಡಿ. ಇನ್ನು ಸ್ವಂತ ಓನರ್ಶಿಪ್ ಇರುವಂತ ಸ್ಟೋರ್ಗಳು ಇತ್ತೀಚಿನವರೆಗೆ ನೀವು ನೋಡೋದಾದ್ರೆ ಹೆಚ್ಚಿನ ಲೆನ್ಸ್ಕಾರ್ಟ್ ಸ್ಟೋರ್ಗಳನ್ನ ಒಬ್ಬ ಫ್ರಾಂಚೈಸಿ ಒಂದು ಡೀಲ್ಸ್ ಕಾರ್ಟ್ ನ ಮಾಡ್ಕೊಂಡಿರ್ತಿದ್ರು. ಅಂದ್ರೆ ಇದೆಲ್ಲನೂ ಕೂಡ ಅವ್ರ ಫ್ರಾಂಚೈಸಿ ತಗೊಂಡು ನಡೆಸ್ತಿದ್ದಂಥದ್ದು. ಆದ್ರೆ ಕಳೆದ ವರ್ಷದ ಕೊನೆಯಲ್ಲಿ ನೀವು ನೋಡೋದಾದ್ರೆ ಲೆನ್ಸ್ಕಾರ್ಟ್ ಆ ಕಂಪನಿಯನ್ನ ತನ್ನೊಳಗೆ ಸೇರಿಸ್ಕೊಂತು. ಅದನ್ನ ಒಂದು ಸಬ್ಸಿಡರಿ ಮಾಡ್ತು ಕೂಡ. ಇದರಿಂದ 100 ಸ್ಟೋರ್ಸ್ಗಳು ಫ್ರಾಂಚೈಸಿ ಓನ್ ನಿಂದ ಕಂಪನಿ ಓನ್ಡ್ ಆಯ್ತು ನೋಡಿ. ಅಂದ್ರೆ IPOದ ಆದಾಯದ ಒಂದು ದೊಡ್ಡ ಭಾಗ ನೀವು ನೋಡೋದಾದ್ರೆ ಈ ಹೊಸ ಕಂಪನಿ ಓನ್ಡ್ ಮಾಡೆಲ್ಸ್ಗೆ ಬದಲಾಗೋದನ್ನ ಸುಲಭ ಮಾಡೋದಕ್ಕೂ ಕೂಡ ಕೊಟ್ಟಿದ್ದಾರೆ. ಇದೊಂದು ಟ್ರೇಡ್ ಆಫ್. ಒಂದು ಕಡೆ ಇದು ಕಂಪನಿಗಳ ಸ್ಟೋರ್ಸ್ ಗಳ ಮೇಲೆ ಪೂರ್ತಿ ಕಂಟ್ರೋಲ್ ಕೊಡುತ್ತೆ, ಮತ್ತೆ ಯಾರಿಗೂ ಕೂಡ ಕಮಿಷನ್ ಕಟ್ಟೋ ಅವಶ್ಯಕತೆ ಇರೋದೇ ಇಲ್ಲ. ಇದರಿಂದ ಲಾಭಾಂಶ ಕೂಡ ಹೆಚ್ಚಾಗುತ್ತೆ. ಇನ್ನೊಂದು ಕಡೆ ಕಂಪನಿಯ ಖರ್ಚುಗಳು ಜಾಸ್ತಿ ಆಗತ್ತೆ. ಯಾಕೆ ಗೊತ್ತಾ? ಅದು ಸಾವಿರಾರು ನೌಕರನ್ನ ಅಬ್ಸರ್ವ್ ಮಾಡ್ಕೊಳ್ಬೇಕು, ಮತ್ತೆ ಪ್ರತಿಯೊಂದು ವಿಸ್ತರಣೆಗೂ ಕೂಡ ಹೆಚ್ಚು ಕ್ಯಾಶ್ ಹಾಕ್ಬೇಕಾಗತ್ತೆ. ಲೆನ್ಸ್ಕಾರ್ಟ್ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ನಾವು ನಿಮ್ಗೆ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಯಾವುದೇ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ನೀವ್ ಅದಕ್ಕೆ ಕಟ್ಟೋ ಬೆಲೆಯಷ್ಟೇ ಉತ್ತಮವಾಗಿರುತ್ತೆ. ಆದ್ರೆ ಇದೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಬಿಸ್ನೆಸ್. ಕಂಪನಿ ಒಂದು ಹಳೆಯ ಮಾರ್ಕೆಟ್ಗೆ ಧುಮುಕಿ ಅಲ್ಲಿ ಇನ್ನು ಉಳಿದಿದ್ದ ನಿಜವಾದ ಮೌಲ್ಯ ಏನಿರುತ್ತೆ ಗೊತ್ತಾ, ಅದನ್ನ ಕಂಡುಕೊಂಡಿದೆ. ಅದು ದೊಡ್ಡ ಹಳೆಯ ಸಮಸ್ಯೆಗಳನ್ನ ಬಗೆಹರಿಸ್ತು. ಈ ಒಂದು ಸೆಕ್ಟರ್ ಅಲ್ಲಿ ಅಂದ್ರೆ ಈ ಒಂದು ಇಂಡಸ್ಟ್ರಿನ ನೀವು ನೋಡೋದಾದ್ರೆ ಹೆಚ್ಚು ದಕ್ಷತೆ ಮತ್ತೆ ಲಾಭದಾಯಕವನ್ನು ಕೂಡ ತಗೊಬಂದ್ಕೊಟ್ಟಿದೆ. ಅದಕ್ಕೆ ಒಂದು ಆಧುನಿಕ ಅಂದ್ರೆ ರಿಟೇಲ್ ಮಷೀನ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅದನ್ನ ಕ್ರಿಯೇಟ್ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತು. ಆದ್ರೆ ಈ ಮಷೀನ್ ಎಷ್ಟು ಬಾಳಿಕೆ ಬರುತ್ತೆ? ಐವೇರ್ ನ ನೀವು ನೋಡೋದಾದ್ರೆ ಸ್ಟ್ರಕ್ಚರಲಿ ತುಂಬಾ ಅನುಕೂಲಕರ ಆಗಿರೋ ಅಂಶಗಳನ್ನೇನೋ ತಗೊಂಬಂದ್ಕೊಟ್ಟಿದೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಇದು ತುಂಬಾ ಡಿಮ್ಯಾಂಡ್ ಕೂಡ ಇರಬಹುದು, ಆದ್ರೆ ಶತಮಾನಗಳಿಂದ ಅಸ್ತಿತ್ವದಲ್ಲಿರೋದಂತೂ ಹೌದು ಅಲ್ವಾ. ಅಂದ್ರೆ ಲೆನ್ಸ್ಕಾರ್ಟ್ ನೀವು ನೋಡೋದಾದ್ರೆ ಇದರ ಸ್ಕೇಲ್, ಟೆಕ್ನಾಲಜಿ ಮತ್ತೆ ಬ್ರ್ಯಾಂಡ್ ನಲ್ಲಿರೋ ಅಡ್ವಾಂಟೇಜಸ್ ಅದನ್ನ ಎಷ್ಟು ದೂರ ತೆಗೆದುಕೊಂಡು ಹೋಗ್ಬೋದು, ಅದು ತನ್ನ ಸದ್ಯದ ಅಂದ್ರೆ ಭಾರಿ ವೇಗದಲ್ಲಿರೋ ಬೆಳವಣಿಗೆಯನ್ನ ಮುಂದುವರ್ಸುತ್ತಾ, ಅಥವಾ ಇದು ಕೂಡ ಇನ್ನು ಮೆಚೂರ್ ಆಗೋದಕ್ಕೆ ಶುರು ಮಾಡ್ಕೊಂಡಿದ್ಯಾ? ನೀವು ಇನ್ ಕೇಸ್ ಈ ಕಂಪನಿಗಳ ಮೇಲೆ ಅಸೆಸ್ ಮಾಡ್ತಿದ್ರೆ ನೀವು ಬೆಟ್ ಕಟ್ತಿದ್ದೀರಾ ಗೊತ್ತಾ, ಅದು ಇದೇ ಪ್ರಶ್ನೆಗಳ ಮೇಲೆ. ಸೊ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಂಡು ಆಮೇಲೆ ಇದು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ನೀವೇ ನೋಡ್ಕೊಳ್ಳಿ. ಈಗ ಮುಂದಿನ ಸ್ಟೋರಿಯಲ್ಲಿ ಭಾರತದ ಮಾರ್ಕೆಟ್ಗಳು ತಮ್ಮ ಇತಿಹಾಸದಲ್ಲಿ ಅತಿ ದೊಡ್ಡ REIT IPO ಒಂದನ್ನ ನೋಡ್ತಾ ಇದೆ ನೋಡಿ. ನಾಲೆಜ್ ರಿಯಾಲಿಟಿ ಟ್ರಸ್ಟ್ ಅವರನ್ನ ನಾವು ನಾಲೆಜ್ ಅಂತ ಕರಿತೀವಿ ಅಲ್ವಾ. ಈಗ ಪಬ್ಲಿಕ್ ನಿಂದ ಬರೋಬ್ಬರಿ 4800 ಕೋಟಿ ರೇಸ್ ಮಾಡೋದಕ್ಕೂ ಕೂಡ ಹೊರಟಿದ್ದಾರೆ. ಇದು ಈ ವರ್ಷದ 3rd ಲಾರ್ಜೆಸ್ಟ್ IPO ಆಗತ್ತೆ ಕೂಡ. ನಾವು ಇತ್ತೀಚೆಗೆ ದ ಡೈಲಿ ಬ್ರೀಫ್ ನಲ್ಲಿ ಕವರ್ ಮಾಡಿದ ನೀವು ಒಂದು ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಇದೆ ಗೊತ್ತಾ, ಅದಕ್ಕಿಂತನೂ ಜಾಸ್ತಿ ಮುಂದೆ ಇದೆ. ಆದ್ರೆ ನಾವು ಇದ್ರ ಬಗ್ಗೆ ಮಾತಾಡೋಕೆ ಇನ್ನೊಂದು ಕಾರಣ ಇದೆ ನೋಡಿ. ನಮ್ಮ ಹಿಂದಿನ ವಿಡಿಯೋಸ್ ಗಳಲ್ಲಿ ನಿಮ್ಮಲ್ಲಿ ಹಲವಾರು ಜನ REITs ಮತ್ತೆ INVITs ಅಂದ್ರೆ ಏನು ಅಂತ ಕೇಳ್ತಿದ್ರಿ ಅಲ್ವಾ. ಅದೊಂದು ಒಳ್ಳೆ ಪ್ರಶ್ನೆ. ಹಾಗಾಗಿ ನಾವಿವತ್ತು ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ಡ್ ಆಗಿ ಅರ್ಥ ಮಾಡಿಸ್ತೀವಿ. 101 ಶೈಲಿಯ ಡೀಪ್ ಡೈವ್ ಇಲ್ಲಿ ಮಾಡ್ತಿದ್ದೀನಿ. ಸೊ REIT ನಿಜವಾಗ್ಲೂ ಕೂಡ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ರನ್ನಿಂಗ್ ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡ್ಕೊಬರೋಣ. REIT ಅಂತಂದ್ರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಅಲ್ವಾ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡೋ ಒಂದು ದಾರಿ ಅಂತ ಹೇಳ್ಬೋದು. ನೀವು ಒಂದು ಪೂರ್ತಿ ಬಿಲ್ಡಿಂಗ್ ಕೊಡ್ಬೇಕಾಗಿಲ್ಲ, ಅಥವಾ ಬಾಡಿಗೆದಾರರಾಗಬೇಕಾಗಿಲ್ಲ, ಮತ್ತೆ ಬಾಡಿಗೆ ಕೊಡದೇನೂ ಕೂಡ ನೀವು ಓಡಿ ಹೋಗ್ತಾರೆ ಅಂತ ಯೋಚನೆ ಮಾಡಲೇಬೇಕಾಗಿಲ್ಲ. ಬೇಸಿಕ್ಲಿ ನೀವು ಇದನ್ನ ಮ್ಯೂಚುವಲ್ ಫಂಡ್ಸ್ ಗೆ ಹೋಲಿಸಬಹುದು. ಆದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು ಏನ್ ಮಾಡ್ತೀರಾ, ಸ್ಟಾಕ್ಸ್ ನ ಕೊಳ್ಳೋದಕ್ಕೆ ದುಡ್ಡು ಹಾಕ್ತೀರಾ ಅಲ್ವಾ. ಆದ್ರೆ REIT ನಲ್ಲಿ ಆಫೀಸ್ ಬಿಲ್ಡಿಂಗ್ಸ್, ಮಾಲ್ಸ್, ವೇರ್ ಹೌಸಸ್ ತರದ ರಿಯಲ್ ಎಸ್ಟೇಟ್ ನ ಕೊಳ್ಳೋದಕ್ಕೆ ದುಡ್ಡು ಹಾಕ್ತೀರಾ ಅಷ್ಟೇ. ಹಾಗಾದ್ರೆ ರಿಯಲ್ ಎಸ್ಟೇಟ್ ಕಂಪನಿಯ ಸ್ಟಾಕ್ ಕೊಳ್ಳೋದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ನೀವು DLF ತರದ ಸ್ಟಾಕ್ ಅನ್ನ ಕೊಂಡಾಗ ನೀವು ಅದರ ಒಂದು ಬಿಸ್ನೆಸ್ ಮೇಲೆ ಬೆಟ್ ಮಾಡ್ತಿದ್ದೀರಿ. ಆದ್ರೆ ನೀವು REIT ನಲ್ಲಿ ಇನ್ವೆಸ್ಟ್ ಮಾಡಿದಾಗ ನೀವು ರೆಡಿಮೇಡ್ ಆದ ಒಂದು ಬಾಡಿಗೆ ಅಂದ್ರೆ ರೆಡಿಮೇಡ್ ರೆಂಟ್ ಮಷೀನ್ ಪಾಲನ್ನ ತಗೊಳ್ತಾ ಇರ್ತೀರಾ ಅಷ್ಟೇ.
ಯಾಕೆಂದ್ರೆ REIT ನ 80% ಆಸ್ತಿ ಇರುತ್ತೆ ಗೊತ್ತಾ, ಈಗಾಗಲೇ ಬಾಡಿಗೆಗೆ ಕೊಟ್ಟಿರೋ ಪೂರ್ಣಗೊಂಡ ಕಟ್ಟಡಗಳಾಗಿರ್ಬೇಕು. ಈಗ ನಿಮ್ಮಂತ ಇನ್ವೆಸ್ಟ್ಮೆಂಟ್ ಮಾಡೋರು ಏನ್ ಮಾಡ್ತಿರ್ತಾರೆ, ಇಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋದ್ರಿಂದ ಈ ದುಡ್ಡು ಹರಿದು ಬರ್ತಿರುತ್ತೆ. ಹಾಗೇನೆ ಸ್ಟಡಿ ಆದ ಕ್ಯಾಶ್ ಫ್ಲೋ ಸಹ ಸಿಗತ್ತೆ. ಇದೆಲ್ಲದರದ ಕೇಂದ್ರದಲ್ಲಿ ಇರೋದೇ REIT ಟ್ರಸ್ಟ್. ಅದೇ ಪ್ರಾಪರ್ಟೀಸ್ ನ ನಿಜವಾಗ್ಲೂ ಹೊಂದಿರೋ ಮತ್ತೆ ಈ ಶೋ ನಡೆಸೋ ಲೀಗಲ್ ಎಂಟಿಟಿ ಅಂತ ಹೇಳ್ಬೋದು. ನೀವು ಈ ಟ್ರಸ್ಟ್ ನಲ್ಲಿ ಯೂನಿಟ್ಸ್ ಅನ್ನ ಕೊಳ್ತೀರಾ, ಇದ್ರ ಹಿಂದೆ ಬೇರೆಯವರು ಕೂಡ ಇರ್ತಾರೆ. ಸ್ಪಾನ್ಸರ್ ಯಾರು ಪ್ರಾಪರ್ಟಿನ ಬಿಲ್ಡ್ ಮಾಡಿ ಅದನ್ನ REITಗೆ ವರ್ಗಾಯಿಸ್ತಾರೋ ಅವರೇ ಸ್ಪಾನ್ಸರ್. ನಾಲೆಜ್ ವಿಷಯದಲ್ಲಿ ನೀವು ನೋಡೋದಾದ್ರೆ ಸತ್ವ ಡೆವಲಪರ್ಸ್ ಮತ್ತೆ ಬ್ಲಾಕ್ ಸ್ಟೋನ್ ಸ್ಪಾನ್ಸರ್ಸ್ ಆಗಿದ್ದಾರೆ. SPVs ಅಥವಾ ಸ್ಪೆಷಲ್ ಪರ್ಪಸ್ ವೆಹಿಕಲ್ಸ್ ಅಂತ ಹೇಳ್ತೀವಿ. ಪ್ರಾಪರ್ಟಿಯನ್ನ ನೇರವಾಗಿ ಟ್ರಸ್ಟ್ಗೆ ಹಾಕಲ್ಲ, ಅದನ್ನ ಒಂದು SPV ಅನ್ನೋ ಒಂದು ಕಂಪನಿಲಿ ಇಡಲಾಗತ್ತೆ. ಟ್ರಸ್ಟ್ ಆ SPVಯ ಒಂದು ಶೇರ್ಗಳಿರುತ್ತೆ ಗೊತ್ತಾ, ಅದನ್ನ ಹೊಂದಿರುತ್ತೆ. ಟ್ರಸ್ಟ್ ಹೂಡಿಕೆದಾರರ ಹಿತಾಸಕ್ತಿಗೋಸ್ಕರನೇ ಕೆಲಸ ಮಾಡ್ತಿದೆ ಅಂತ ನೋಡ್ಕೊಳ್ಳೋದಕ್ಕೆ ಇವರನ್ನ ನೇಮಿಸಿರ್ತಾರೆ. ಇವರು ಒಂದ್ ರೀತಿಯ ವಾಚ್ ಡಾಗ್ ಇದ್ದ ಹಾಗೆ. ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಈಗ ದಿನನಿತ್ಯದ ಕೆಲಸಗಳಾಗಿರ್ಬೋದು, ಮತ್ತೆ ಬಾಡಿಗೆ ತಗೊಳ್ಳಿರ್ತಾರೆ ಗೊತ್ತಾ, ಅವ್ರನ್ನ ಹ್ಯಾಂಡಲ್ ಮಾಡೋದು ಮತ್ತೆ ಬಾಡಿಗೆನ ಕಲೆಕ್ಟ್ ಮಾಡೋದು ಪ್ರತಿಯೊಂದನ್ನು ಕೂಡ ಇವರೇ ನೋಡ್ಕೊಳ್ತಾರೆ. ಯೂನಿಟ್ ಹೋಲ್ಡರ್ಸ್ ಕೊನೆಗೆ ಬರೋದು ನೀವು, ಅಂದ್ರೆ ಇನ್ವೆಸ್ಟರ್ಸ್. ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನೀವು ನೋಡೋದಾದ್ರೆ ಸ್ಪಾನ್ಸರ್ಸ್ ಟ್ರಸ್ಟ್ ನ ಹೆಚ್ಚಿನ ಪಾಲು ಹೊಂದಿರ್ತಾರೆ. ಆಮೇಲೆ REIT IPO ಮಾಡತ್ತೆ, ಆಗ ನೀವು ಒಳಗಡೆ ಬರ್ತೀರಾ. ಸೆಬಿಯ ರೂಲ್ಸ್ ಪ್ರಕಾರ REIT ನ ಆದಾಯದ ಕನಿಷ್ಠ 90% ಭಾಗ ಯೂನಿಟ್ ಹೋಲ್ಡರ್ಸ್ಗೆ ಹೋಗ್ಲೇಬೇಕು. ಅದನ್ನ ಕ್ಯಾಶ್ ಕೂಡಿಡೋ ಅಂದ್ರೆ ಹೋಡ್ ಅಂತ ಹೇಳ್ತೀವಿ ಗೊತ್ತಾ, ಒಂದು ಸಾಧಾರಣವಾಗಿ ಬಳಸೋಕೆ ಆಗೋದಿಲ್ಲ. ಬಾಡಿಗೆ SPVಗೆ ಹೋಗುತ್ತೆ. SPV ತನ್ನ ಖರ್ಚನ್ನ ಕಳೆದುಕೊಂಡು ಡಿವಿಡೆಂಡ್ಸ್ ರೂಪದಲ್ಲಿ ಟ್ರಸ್ಟ್ಗೆ ಹಣನ ಕಳಿಸತ್ತೆ. ಟ್ರಸ್ಟ್ ತನ್ನ ಖರ್ಚನ್ನ ಕಳೆದುಕೊಂಡು ಉಳಿದಿದ್ದನ್ನ ಯೂನಿಟ್ ಹೋಲ್ಡರ್ಸ್ಗೆ ಕೊಡತ್ತೆ. ಒಂದು REIT ನ ಇವ್ಯಾಲ್ಯೂಯೇಟ್ ಮಾಡೋದು ಒಂದು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ನ ಇವ್ಯಾಲ್ಯೂಯೇಟ್ ಮಾಡಿದ ಹಾಗೇನೆ. ಮೊದಲನೇದಾಗಿ ಆಸ್ತಿಗಳ ಗುಣಮಟ್ಟ ಗೊತ್ತಾಗುತ್ತೆ. REIT ಯಾವ ಪ್ರಾಪರ್ಟೀಸ್ ನ ಹೊಂದಿದೆ ಅನ್ನೋದು ಖಂಡಿತವಾಗ್ಲೂ ಮುಖ್ಯ. ನಾಲೆಜ್ ಅಂದ್ರೆ ಕೇವಲ ಆಫೀಸ್ ಕಟ್ಟಡಗಳನ್ನ ಹೊಂದಿರೋ REIT ಮತ್ತೆ ರಿಯಲ್ ಎಸ್ಟೇಟ್ ನಲ್ಲಿ ಲೊಕೇಶನ್ ತುಂಬಾನೇ ಮುಖ್ಯ. ನಾಲೆಜ್ ನ ನೀವು ನೋಡೋದಾದ್ರೆ 46.3 ಮಿಲಿಯನ್ ಸ್ಕ್ವೇರ್ ಫೀಟ್ ಆಸ್ತಿಗಳ ಅಂದ್ರೆ 90% ಗಿಂತ ಹೆಚ್ಚು ಕೇವಲ 3 ಟೆಕ್ ಹಬ್ಸ್ ಗಳಲ್ಲೇ ಇದೆ, ಬೆಂಗಳೂರು, ಮುಂಬೈ ಮತ್ತೆ ಹೈದರಾಬಾದ್. ನೀವು ಈ REIT ಮೇಲೆ ಬೆಟ್ ಮಾಡ್ತಿದ್ರೆ ಈ ಕಾನ್ಸಂಟ್ರೇಷನ್ ಬಗ್ಗೆ ನಿಮ್ಗೆ ಸಮಾಧಾನ ಇದೆ ಅಂತ ನೀವು ನೋಡ್ಕೊಳ್ಬೇಕು. ಇಲ್ಲಿ ಯಾವ್ದೊಂದು ಕಟ್ಟಡಗಳು ಅಂದ್ರೆ ಬಿಲ್ಡಿಂಗ್ಸ್ ಇರುತ್ತೆ ಗೊತ್ತಾ, ಅದನ್ನ ಸ್ವಂತದಾಗಿ ಮಾಡ್ಕೊಳ್ಳೋದು ಒಂದು ವಿಷಯ. ಅದರಲ್ಲಿ ಬಾಡಿಗೆದಾರರು ಯಾರೆಲ್ಲ ಇರ್ತಾರೆ ಅಂದ್ರೆ ಟೆನೆಂಟ್ಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅವ್ರು ಇರೋದು ಇನ್ನೊಂದು ವಿಷಯ. ಅವರ ಬಿಲ್ಡಿಂಗ್ಸ್ ಗಳು ಎಷ್ಟು ತುಂಬಿದೆ ಅಂತ ನೋಡ್ಕೊಳ್ಳೋದು ಮತ್ತೊಂದು ವಿಷಯ. ಮತ್ತೆ ಅದು ಎಷ್ಟು ಬೇಗ ಬದಲಾಗಬಹುದು ಅಂತ ನೀವು ಕೂಡ ಅವಾಗವಾಗ ತಿಳ್ಕೊಳ್ಳೋದಕ್ಕೂ ಬಯಸ್ತೀರಾ ಅಲ್ವಾ. ಮಾರ್ಚ್ 2025 ಹೊತ್ತಿಗೆ ನೀವು ನೋಡೋದಾದ್ರೆ ನಾಲೆಜ್ 91.4% ಕಮಿಟೆಡ್ ಆಕ್ಯುಪೆನ್ಸಿಯನ್ನ ಹೊಂದಿತ್ತು. ಇದೊಂದು ಸಾಲಿಡ್ ನಂಬರ್ಸ್, ಆದ್ರೆ ಪೂರ್ತಿ ತುಂಬಿರ್ಲಿಲ್ಲ. ಮತ್ತೆ ಅದರ 10 ಬಾಡಿಗೆದಾರರನ್ನ ನೀವು ನೋಡೋದಾದ್ರೆ ಅದರ ಒಂದು ರೆಂಟಲ್ಸ್ 28.4% ಭಾಗವಾಗಿದ್ರೆ, ಅಂದ್ರೆ ಹೋಲಿಕೆಗಾಗಿನೂ ಕೂಡ ಎಂಬಸಿ ಆಫೀಸ್ ಪಾರ್ಕ್ಸ್ REIT ಯನ್ನ ತನ್ನ ಟಾಪ್ 10 ಬಾಡಿಗೆದಾರರಿಂದ 37.4% ಗ್ರಾಸ್ ರೆಂಟಲ್ಸ್ ಅನ್ನ ಪಡೆಯುತ್ತೆ. ಸೊ ಇಲ್ಲೊಂದು ಸ್ವಲ್ಪ ಕಾನ್ಸಂಟ್ರೇಷನ್ ರಿಸ್ಕ್ ಇದೆ. ಅಂದ್ರೆ ಒಬ್ಬನೇ ಪ್ರಮುಖ ಈ ಬಾಡಿಗೆದಾರರು ಯಾರೆಲ್ಲ ಇರ್ತಾರೆ ಅಲ್ಲ, ಅವ್ರು ಹೊರಟು ಹೋದ್ರೆ ಕ್ಯಾಶ್ ಫ್ಲೋಸ್ಗೆ ಅಂದ್ರೆ ಜಾಸ್ತಿ ಹೊಡ್ತಾ ಬೀಳತ್ತೆ. ಆದ್ರೆ ಅಷ್ಟು ಕೂಡ ಏನು ಕೆಟ್ಟದಾಗಲ್ಲ, ಯಾಕಂದ್ರೆ ಒಬ್ರು ಬಾಡಿಗೆ ಕಟ್ಟೋರು ಹೋದ್ರೆ ಮತ್ತೊಬ್ರು ಬಂದೇ ಬರ್ತಾರೆ. ಕೊನೆಯದಾಗಿ ನೀವು REIT ನ ಡೆವಲಪ್ಮೆಂಟ್ ಪೈಪ್ಲೈನ್ಸ್ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಳ್ತೀರಾ. ಅದರ ಒಂದು ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಭಾಗ ಈಗಾಗಲೇ ಹಣ ಗಳಿಸ್ತಿದೆ ಅಂತ ತಿಳ್ಕೋಬೇಕು. ಮತ್ತೆ ಯಾವುದು ಇನ್ನೂ ಕೂಡ ಅಂದ್ರೆ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಅಂತ ತಿಳ್ಕೊಳ್ಬೇಕು. ನಾಲೆಜ್ಗೆ ಸುಮಾರು 92% ಈಗಾಗಲೇ ಲೀಸ್ಡ್ ಆಗಿದೆ. ಮತ್ತೆ ಈ ಒಂದು ಇನ್ಕಮ್ ಜನರೇಟಿಂಗ್ ಕೂಡ ಇದ್ದೇ ಇರುತ್ತೆ. ಒಂದು ಸಣ್ಣ ಭಾಗವನ್ನ ನೀವು ನೋಡೋದಾದ್ರೆ 10% ಗಿಂತ ಕಡಿಮೆ ಇರುತ್ತೆ. ಅಂದ್ರೆ ನಿರ್ಮಾಣ ಹಂತದಲ್ಲಿದೆಯಾ ಅಥವಾ ಪ್ಲಾನ್ಡ್ ಆಗಿದೆಯಾ ಅನ್ನೋದನ್ನ ನೀವು ಮುಖ್ಯವಾಗಿ ನೋಡ್ಬೇಕು. ಇನ್ನು ನೀವು REITಗೆ ಒಂದು ಬೆಸ್ಟ್ ಕ್ವಾಲಿಟಿ ಹಾಗೆ ಹೈ ಕ್ವಾಲಿಟಿಲಿರೋ ಬಾಡಿಗೆದಾರರು ಅವ್ರನ್ನ ಕರ್ಕೊ ಬರ್ಬೇಕು ಅಂತ ಬಯಸ್ತೀರಾ. ಇನ್ನು ದೊಡ್ಡ ಡಿಪೆಂಡಬಲ್ ಕಂಪನಿಗಳು ಕೂಡ ಇರಬೇಕು ಅಂತ ನೀವು ಅನ್ಕೊಳ್ತೀರಾ. ಫಾರ್ ಎಕ್ಸಾಂಪಲ್ ಈ ಒಂದು ಬಿಲ್ಗೆ ಫಿಟ್ ಆಗತ್ತೆ, ಮತ್ತೆ ಅವ್ರ ಬಾಡಿಗೆಯಲ್ಲೂ ಕೂಡ ಡಿಫಾಲ್ಟ್ ಆಗೋ ಅಥವಾ ಶಾರ್ಟ್ ನೋಟಿಸ್ ಅಲ್ಲಿ ಖಾಲಿ ಮಾಡೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಇಲ್ಲಿ ನಾಲೆಜ್ ಉತ್ತಮವಾಗಿ ಸ್ಕೋರ್ ಮಾಡುತ್ತೆ ನೋಡಿ. ಅಂದ್ರೆ ಅದರ ಬಾಡಿಗೆಯ ಸುಮಾರು 75% ಮಲ್ಟಿ ನ್ಯಾಷನಲ್ ಕೋಆಪರೇಷನ್ಸ್ ಗಳಿಂದ ಬರುತ್ತೆ ಅಂತ ತೋರಿಸುತ್ತೆ. ಗೂಗಲ್, ಅಮೆಜಾನ್ ಮತ್ತೆ JP Morgan ತರದ ದೊಡ್ಡ ಹೆಸರುಗಳೊಂದಿಗೆ ಬರೋದು. ಅವರಲ್ಲಿ ಹೆಚ್ಚಿನವ್ರು ಏನ್ ಮಾಡ್ತಾರೆ, ಟೆಕ್ ಅಥವಾ ಫೈನಾನ್ಸ್ ಕಂಪನಿಗಳನ್ನ ಹೊಂದಿರ್ತಾರೆ ಅಲ್ವಾ. ಸೊ REIT ಮೇಲೆ ಬೆಟ್ ಮಾಡೋದು ಅಂತಂದ್ರೆ ಆ ಬಿಸ್ನೆಸ್ಗಳು ಎಷ್ಟು ಸ್ಟೇಬಲ್ ಆಗಿದೆ ಅನ್ನೋದ್ರ ಮೇಲೆ ಬೆಟ್ ಮಾಡದ ಹಾಗೆ. ಸೊ ನೀವು ಅವ್ರು ಕೊಡೋ ಒಂದು ಲೀಸ್ ಟರ್ಮ್ಸ್ ನ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಯಸ್ತೀರಾ ಅಂತ ಅನ್ಕೊಳ್ಳೋಣ. ಈ ಒಂದು ಲೀಸಸ್ ಎಷ್ಟು ಕಾಲ ಇರುತ್ತೆ ಅಂದ್ರೆ ಒಂದು ಲಾಂಗ್ ಟರ್ಮ್ ಪೀರಿಯಡ್ ಅಲ್ಲಿ ಇರುತ್ತಾ, ಲಾಕ್ ಇನ್ ಪೀರಿಯಡ್ಸ್ ಅಲ್ಲಿ ಇರುತ್ತಾ ಅಂತ ನೋಡ್ಕೊಳ್ಬೇಕು. ನೋಡಿ, ಉಳಿದಿರೋ ಒಂದು ಆವರೇಜ್ ಲೀಸ್ ಟರ್ಮ್ ನ ನೀವು ನೋಡೋದಾದ್ರೆ ಅಥವಾ ವೇಲ್ ಅಂತ ಕರಿತೀವಿ,
8 ವರ್ಷ 4 ತಿಂಗಳು ಇರಲೇಬೇಕು. ಅಂದ್ರೆ ಆನ್ ಆವರೇಜ್ ಬಾಡಿಗೆದಾರರು ಇನ್ನು 8.5 ವರ್ಷಗಳ ಕಾಲ ಕಾಂಟ್ರಾಕ್ಟ್ ಪ್ರಕಾರ ಭದ್ರ ಆಗಿದ್ದಾರೆ ಅನ್ನೋದು ತೋರ್ಸತ್ತೆ. ನೀವು REIT ನೋಡ್ತಿದ್ರೆ ನಿಮ್ಗೆ ಬಹುಶಃ ಪ್ರೆಡಿಕ್ಟಬಲ್ ಅಂದ್ರೆ ಈ ಒಂದು ರೆಂಟಲ್ ಬ್ಯಾಕ್ ಇನ್ಕಮ್ ಬೇಕು ಅಂತ ಅನ್ಸುತ್ತೆ. ಹಾಗಾಗಿ REIT ಒಂದು ಕ್ಯಾಶ್ ಫ್ಲೋಸ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಮತ್ತೆ ಅವು ಬೆಳಿತಿದ್ಯಾ ಇಲ್ವಾ ಅಂತಾನು ಕೂಡ ಅವಾಗ ನೀವು ಚೆಕ್ ಮಾಡ್ತಾನೆ ಇರಬೇಕು. ಮತ್ತೆ ಎಲ್ಲರೂ ಕೂಡ ತಮ್ಮ ಖರ್ಚುಗಳು ಕಳೆದ ಮೇಲೆ ಆ ಹಣದಲ್ಲಿ ಎಷ್ಟು ನಿಮ್ಗೆ ಬಂದು ಸೇರುತ್ತೆ ಅಂತಾನು ಕೂಡ ನೀವು ತಿಳ್ಕೋಬೇಕು. ನಾಲೆಜ್ ನ ಸ್ಕೇಲ್ ದೊಡ್ಡದಾಗಿದೆ, ಹೌದು. FY25 ಅಲ್ಲಿ ನೀವು ನೋಡೋದಾದ್ರೆ ಅದು ತನ್ನ ಎಲ್ಲಾ ಪ್ರಾಪರ್ಟೀಸ್ ಗಳಿಂದ 4147 crores ಅಂದ್ರೆ ಬಾಡಿಗೆನ ಕಲೆಕ್ಟ್ ಮಾಡಿತ್ತು. ಇದರಲ್ಲಿ 3432 crores ನೆಟ್ ಆಪರೇಟಿಂಗ್ ಇನ್ಕಮ್ ಆಗಿ ಬಂದಿದ್ದು. ಎಲ್ಲ ಒಂದು ಪ್ರಾಪರ್ಟಿ ಲೆವೆಲ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ನೋಡ್ಕೊಂಡ ಮೇಲೆ ಉಳಿದಿರೋದು ಅಂತ ಹೇಳ್ಬೋದು. ಆ ಹಣ ಟ್ರಸ್ಟ್ಗೆ ಪಾಸ್ ಆಗತ್ತೆ. ಅಲ್ಲಿ ಟ್ರಸ್ಟ್ ಲೆವೆಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಮತ್ತೆ ಈ ಒಂದು ಬಡ್ಡಿಯನ್ನ ಇಂಟ್ರೆಸ್ಟ್ ಏನಿರುತ್ತೆ ಅಲ್ವಾ ಅದನ್ನ ಡಿಡಕ್ಟ್ ಮಾಡ್ತಾರೆ. ಉಳಿದಿರೋದು ಅದರ ಒಂದು ನೆಟ್ ಡಿಸ್ಟ್ರಿಬ್ಯೂಟಬಲ್ ಕ್ಯಾಶ್ ಫ್ಲೋ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ರೆಗ್ಯುಲೇಷನ್ ಪ್ರಕಾರ NDCF ನ ಕನಿಷ್ಠ 90% ನಷ್ಟು ಹಣವನ್ನ ಪೇಔಟ್ ಮಾಡಲೇಬೇಕು. ಸೊ ಇದೊಂದು ದೊಡ್ಡ ಮೊತ್ತದ ಹಣ, ಮತ್ತೆ ಈಗ ಜಾಸ್ತಿನೂ ಕೂಡ ಬೆಳೀತಿದೆ ಅಂತ ಹೇಳ್ಬೋದು. ನಾಲೆಜ್ ನ ಬಾಡಿಗೆ ಆದಾಯ ನೀವು ನೋಡೋದಾದ್ರೆ FY23 ಮತ್ತೆ FY25 ರ ನಡುವೆ 16.3% CAGR ನಲ್ಲಿ ಬೆಳೆದಿದೆ. ಅಂದ್ರೆ ಅದ್ಭುತ ಏನಂತ ಅನ್ಸಲ್ಲ, ಆದ್ರೆ ಸಾಲಿಡ್, ವಿಶೇಷವಾಗಿ ಹೆಚ್ಚಾಗಿ ಆಕ್ಯುಪೈಡ್ ಆಗಿರೋ ಸ್ಟೇಬಲ್ ಪೋರ್ಟ್ಫೋಲಿಯೋಗೆ. ಅಂದ್ರೆ ಇದು ಮುಂದೆನೂ ಕೂಡ ಬೆಳೀತಾ ಹೋಗ್ಬೋದು. ಎಕ್ಸಿಸ್ಟಿಂಗ್ ಈಗ ಆಲ್ರೆಡಿ ಬಾಡಿಗೆ ಕಟ್ತಿರ್ತಾರೆ ಗೊತ್ತಾ, ಅವರ ಒಂದು ಭವಿಷ್ಯವನ್ನ ನೀವು ನೋಡಿದಾಗ ಅಂದ್ರೆ ಫ್ಯೂಚರ್ ಅಲ್ಲಿ ನಾವ್ ಇನ್ನೂ ಕೂಡ ಬಾಡಿಗೆ ಏರಿಕೆಗಳನ್ನ ಮಾಡ್ತೀವಿ. ಖಾಲಿ ಜಾಗ ಏನಿರುತ್ತೆ ಅದನ್ನ ಹೊಸ ಬಾಡಿಗೆದಾರರಿಗೆ ಕೊಡ್ತೀವಿ, ಅಥವಾ 9 ಬಿಲಿಯನ್ ಸ್ಕ್ವೇರ್ ಫೀಟ್ ಅಂಡರ್ ಕನ್ಸ್ಟ್ರಕ್ಷನ್ ಅಸೆಟ್ಸ್ ಗಳಿಂದನೂ ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಒಂದು REIT ಅನಲೈಸ್ ಮಾಡ್ಬೇಕಾದ್ರೆ ನೋಡ್ಬೇಕಾಗಿರೋ ಕೆಲವು ಟಾಪ್ ಲೆವೆಲ್ ವಿಷಯಗಳನ್ನ ನಾವು ಆಲ್ರೆಡಿ ಕವರ್ ಮಾಡಿದೀವಿ. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತಂದ್ರೆ ಅಂದ್ರೆ ತೆರೆಮರೆ ಅಂತ ಹೇಳ್ತೀವಿ ಗೊತ್ತಾ, ಅದ್ರಲ್ಲಿ ಇನ್ನೂ ಬೇಕಾದಷ್ಟು ವಿಷಯಗಳಿದೆ. REIT ಮೇಲೆ ಎಷ್ಟು ಸಾಲ ಇರುತ್ತೆ, ಕಾಲಕ್ರಮೇಣ ನೀವು ನೋಡಿದಾಗ ಡಿಸ್ಟ್ರಿಬ್ಯೂಷನ್ಸ್ ಎಷ್ಟು ಡಿಪೆಂಡಬಲ್ ಆಗಿರುತ್ತೆ, ಸ್ಪಾನ್ಸರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಟೀಮ್ ಈ ಒಂದು ಇನ್ವೆಸ್ಟರ್ಸ್ ಇರ್ತಾರೆ ಗೊತ್ತಾ, ಅವ್ರ ಜೊತೆ ಎಷ್ಟು ಸಂಬಂಧಗಳನ್ನ ಇಟ್ಕೊಂಡಿರ್ತಾರೆ, ಇನ್ನು ಹೆಚ್ಚು ಆಸ್ತಿಗಳನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಅವರ ವಿಷಯಗಳು ಕ್ಲೀನ್ ಆಗಿರ್ತಾರ, ಅಥವಾ ಸ್ಪಾನ್ಸರ್ ಓನ್ಡ್ ಪ್ರಾಪರ್ಟೀಸ್ ಗಳನ್ನ ಆಫ್ ರೋಡ್ ಮಾಡೋದಕ್ಕೆ ಓವರ್ ಪೇ ಮಾಡ್ತಾರ. ಹೀಗೆ ಬೇಕಾದಷ್ಟು ವಿಷಯಗಳಿರತ್ತೆ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಆಗ್ಲಿ ತಪ್ಪಾಗೋದಕ್ಕೆ ಮಿಲಿಯನ್ ದಾರಿಗಳಿದೆ. ಈಗ ನೀವು ಸ್ವಂತವಾಗಿ ಮಾಡ್ಕೊಂಡಿರೋ ಸ್ಟಾಕ್ಸ್ನೇ ತಗೊಳ್ಳಿ, ಅದ್ರ ಬಗ್ಗೆ ನಿಮ್ಗೆ ಬೇಕಾದಷ್ಟು ಇನ್ಫಾರ್ಮೇಶನ್ ಗೊತ್ತಿರಬೇಕು. ಇನ್ ಕೇಸ್ ಗೊತ್ತಿಲ್ಲ ಅಂತಂದ್ರೆ ನಿಮ್ಮನ್ನ ಮೋಸ ಮಾಡ್ತಾರೆ. ಅದೇ ತರ REITs ಗಳಿಗೂ ಕೂಡ ಇದು ರಿಲೇಟೆಡ್ ಆಗಿರುತ್ತೆ. ನೀವು ಕಷ್ಟಪಟ್ಟು ದುಡ್ದಿರೋ ಅಂತಹ ಒಂದು ದುಡ್ಡನ್ನ ಹೆಂಗ್ ಬೇಕೋ ಹಂಗೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನೀವು ಕೇರ್ಫುಲ್ ಆಗಿರ್ಬೇಕು, ಅದನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಬೇಕು. ಆದ್ರೆ REIT ಅಂದ್ರೆ ಏನು ಅಂತ ನೀವು ಆಲ್ರೆಡಿ ಇವಾಗ ಅರ್ಥ ಮಾಡ್ಕೊಂಡಿದ್ದೀರಾ, ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಅರ್ಥ ಮಾಡಿಸಿದ್ದೀನಿ. ಇದ್ರ ಬಗ್ಗೆ ಜಾಸ್ತಿ ಹೈಪ್ಸ್ ನಡೀತಿರುತ್ತೆ, ಆದ್ರೆ ಸ್ವಲ್ಪ ನೀವು ಸ್ಮಾರ್ಟ್ ಆಗಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವಾಗ ಇನ್ವೆಸ್ಟ್ ಮಾಡಬೇಕು, ಇದರಿಂದ ನನಗೆ ಎಷ್ಟು ಇನ್ಕಮ್ ಬರ್ಬೋದು ಅನ್ನೋದನ್ನ ತುಂಬಾ ಡೀಪ್ ಆಗಿ ಯೋಚನೆ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡಿ. ಸ್ನೇಹಿತರೆ, ಇದಷ್ಟು ಸ್ಟೋರೀಸ್ ನ ಅಪ್ಡೇಟ್ಸ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ಮೊದಲನೇದು, ಸತತ 4ನೇ ತಿಂಗಳಿಗಾಗಿ ನೀವು ನೋಡಿದಾಗ S&P ಯ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್ ಜೂನ್ ನ ಅಂದ್ರೆ 50.4 ನಿಂದ 49.5 ಗೆ ಇಳಿದೋಗಿದೆ. ಇದು ಎಕನಾಮಿಸ್ಟ್ ಗಳ ಅಂದ್ರೆ 50.2 ರ ಮೀಡಿಯನ್ ಫೋರ್ಕಾಸ್ಟ್ ನಿಂದ ತಪ್ಪಿಸಿದೆ ಅಂತ ಹೇಳ್ಬೋದು. ಇದು ಮ್ಯಾಕ್ರೋ ಇಂಡಿಕೇಟರ್ಸ್ ಗಳ ಜೊತೆಗೂ ಕೂಡ ಹೊಂದಾಣಿಕೆ ಮಾಡ್ಕೊಳ್ತಿದೆ. ಚೈನೀಸ್ ಎಕ್ಸ್ಪೋರ್ಟ್ಸ್ ಬಿದ್ದೋಗಿದೆ, ಮತ್ತೆ ಈ ಒಂದು ಡೊಮೆಸ್ಟಿಕ್ ಡಿಮ್ಯಾಂಡ್ ಕೂಡ ಅಷ್ಟೊಂದು ಜಾಸ್ತಿ ಆಗಿಲ್ಲ. ಇನ್ನು ಚೈನಾ US ಟ್ಯಾರಿಫ್ಸ್ ಗಳ ಎದುರು ಚೆನ್ನಾಗಿ ನಿಭಾಯಿಸ್ತಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಇದರ ಒಂದು ಸ್ಲೋ ಡೌನ್ ಅನ್ನ ನಾವು ನೋಡಿದಾಗ ಕಾಲಕ್ರಮೇಣ ಇದರ ಇಂಪ್ಯಾಕ್ಟ್ ಜಾಸ್ತಿ ಆಗ್ತಿದೆ ಅನ್ನೋದನ್ನ ತೋರ್ಸತ್ತೆ. ಎರಡನೇದು, ಸೆಬಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಅಂದ್ರೆ ಅಲೋಕೇಶನ್ ಲಿಮಿಟ್ ಅನ್ನ 50% ಇಂದ 60% ಗೆ ಹೆಚ್ಚಿಸೋದಕ್ಕೆ, ಹಾಗೆ ರಿಟೇಲ್ ಇನ್ವೆಸ್ಟರ್ಸ್ಗೆ ಮೀಸಲಿಡೋ ಒಂದು ಮಿತಿಯನ್ನ 35% ಇಂದ 25% ಗೆ ಕಡಿಮೆ ಮಾಡೋದಕ್ಕೂ ಕೂಡ ಪ್ರಸ್ತಾಪಿಸಿದೆ. ಅಂದ್ರೆ ಇತ್ತೀಚೆಗೆ ಭಾರತದಲ್ಲಿ ನಡೆಯೋ ಒಂದು IPOಗಳ ಒಂದು ಸ್ಫೋಟನ ನೀವು ನೋಡಿದಾಗ ಅವುಗಳಿಗೆ ಸೈನ್ ಅಪ್ ಮಾಡೋ ರಿಟೇಲ್ ಇನ್ವೆಸ್ಟರ್ಸ್ ಗಳ ಪ್ರಮಾಣ ಕಳೆದ 2 ವರ್ಷಗಳಿಂದ ತುಂಬಾ ಸ್ಟೇಬಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಂಕರ್ ಇನ್ವೆಸ್ಟರ್ಸ್ ಗಳ ಒಂದು ಮಿತಿಯಲ್ಲಿ ನೀವು ನೋಡಿದಾಗ ಪೆನ್ಷನ್ ಫಂಡ್ಸ್ ಮತ್ತೆ ಇನ್ಶೂರೆನ್ಸ್ ಕಂಪನಿಗಳ ದೊಡ್ಡ ಭಾಗವನ್ನ ಸೇರಿಸೋ ಬಗ್ಗೆನೂ ಕೂಡ ಇದು ತುಂಬಾ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಆಂಕರ್ ಇನ್ವೆಸ್ಟರ್ಸ್ ಅಂತ ಅಂದ್ರೆ IPO ಓಪನ್ ಆಗೋಕ್ಕಿಂತ ಸ್ವಲ್ಪ ಮುಂಚೆ ಬಿಡ್ಸ್ ಮಾಡೋ ಇನ್ವೆಸ್ಟರ್ಸ್ ಅಂತ. ಕೊನೆಯ ಟಿಡ್ಬಿಟ್, ಇತ್ತೀಚೆಗಷ್ಟೇ TCS 12,000 ಜನರನ್ನ ಅಂದ್ರೆ ಎಂಪ್ಲಾಯೀಸ್ ಅನ್ನ ತೆಗೆದು ಹಾಕ್ತಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಬಂತು. ಅಂದ್ರೆ ತಮ್ಮ ವರ್ಕ್ ಫೋರ್ಸ್ ನ 2% ನೋಡ್ಕೊಂಡು ಕೆಲಸದಿಂದ ತೆಗೆದು ಹಾಕ್ತು. ಇದು ಈಗ ಮಿನಿಸ್ಟ್ರಿ ಆಫ್ ಲೇಬರ್ ನ ಅಂದ್ರೆ ಗಮನ ಸೆಳೆದಿದೆ ಅಂತ ಗೊತ್ತಾಗ್ತದೆ. ಇದರ ಹಿಂದಿನ ಕಾರಣ ಹಾಗೇನೆ 600 ಪ್ರೊಫೆಷನಲ್ಸ್ ಗಳ ನೇಮಕಾತಿನೂ ಕೂಡ ಮುಂದಿಟ್ಕೊಂಡಿದೆ ಅಂತಾನು ಇಲ್ಲಿ ತಿಳಿದು ಬರ್ತದೆ. ಅಂದ್ರೆ ಇದರ ಮಾಹಿತಿಯನ್ನ ನಾವು ನೋಡಿದಾಗ ಏನ್ ಗೊತ್ತಾಗುತ್ತೆ ಗೊತ್ತಾ, ಆ 600 ಜನರನ್ನ ಖಂಡಿತವಾಗ್ಲೂ ಕೂಡ ಆನ್ ಬೋರ್ಡ್ ಆಗಿ ಮಾಡ್ಕೊಳ್ಳುತ್ತಾ ಅಥವಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಈಗ TCS ಈ 600 ಜನರಕ್ಕೆ ಭರವಸೆ ನೀಡಿದೆ ಅನ್ನೋದು ಕೂಡ ಎಲ್ಲೋ ಕಂಡು ಬರ್ತದೆ. ಕರ್ನಾಟಕ IT ಕಾರ್ಮಿಕರ ಸಂಘ ಕೂಡ TCS ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಸರ್ಕಾರದ ಅನುಮತಿ ಇಲ್ಲದೆ 100ಕ್ಕೂ ಹೆಚ್ಚು ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕಿ ಕಂಪನಿ
ಕಂಪನಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ನ ಉಲ್ಲಂಘಿಸಿದೆ ಅಂತಾನೂ ಕೂಡ ಆರೋಪ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.